ಜನವರಿ 26 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಪ್ರೀತಿ ಕ್ಷಮಿಸುತ್ತದೆ. ಲಿಸಾ ಎಂ ಸಮ್ರಾ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೊಲೋಸೆಯವರಿಗೆ ಅಧ್ಯಾಯ 3 ವಚನ 12ರಿಂದ ವಚನ 14ರವರೆಗೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರೂ ಪ್ರತಿಷ್ಠಿತರೂ ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವೂ ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಮುಖ್ಯ ವಚನ, ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕೊಲೋಸೆಯವರಿಗೆ ಅಧ್ಯಾಯ 3 ವಚನ 13. 80 ವರ್ಷಗಳ ವೈವಾಹಿಕ ಜೀವನ. ನನ್ನ ಪತಿಯ ಮುತ್ತಾತ ಪೀಟ್ ಮತ್ತು ಮುತ್ತಜ್ಜಿ ರೂತ್ ಮೇ 31, 2021ರಂದು ಈ ದೀರ್ಘ ವೈವಾಹಿಕ ಮಹೋತ್ಸವದ ಆಚರಣೆಯನ್ನು ಮಾಡಿದರು. 1941ರಲ್ಲಿ ರೂತ್ ಇನ್ನೂ ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಅಕಸ್ಮಾತ್ತಾಗಿ ಅವರು ಭೇಟಿಯಾಗಿದ್ದರು. ಆಕೆಯ ಶಾಲೆಯ ವಿದ್ಯಾಭ್ಯಾಸ ಮುಗಿಯುತ್ತಿದ್ದ ಹಾಗೆಯೇ ಮದುವೆಯಾಗಲು ಹಾತೊರೆಯುತ್ತಿದ್ದ ಆ ಯುವ ಜೋಡಿ ಜೊತೆಯಾಗಿ ಮನೆಯಿಂದ ಪಲಾಯನ ಮಾಡಿದರು. ದೇವರೇ ಅವರನ್ನು ಒಂದು ಮಾಡಿ ಈ ಎಲ್ಲ ವರ್ಷಗಳಲ್ಲೂ ನಡೆಸಿದ್ದಾನೆ ಎಂದು ಪೀಟ್ ಮತ್ತು ರೂತ್ ನಂಬಿದ್ದಾರೆ. 8 ದಶಕಗಳ ವೈವಾಹಿಕ ಜೀವನವನ್ನು ಅವಲೋಕಿಸುತ್ತಾ ಪರಸ್ಪರ ಕ್ಷಮಾಗುಣವನ್ನು ಅಳವಡಿಸಿಕೊಂಡದ್ದು ಅವರ ಬಾಂಧವ್ಯವನ್ನು, ಸಂಬಂಧವನ್ನು ದೀರ್ಘಾವಧಿಯವರೆಗೆ ಉಳಿಸಿದೆ ಎಂದು ಪೀಟ್ ಮತ್ತು ರೂತ್ ಒಪ್ಪಿಕೊಳ್ಳುತ್ತಾರೆ. ಕೆಲವೊಮ್ಮೆ ಕೆಲಸವನ್ನು ಮರೆತು ಹೋಗುವುದರಿಂದ, ಕನಿಕರವಿಲ್ಲದ ಮಾತು ಆಡುವುದರಿಂದ ಅಥವಾ ಭರವಸೆಯನ್ನು ಮುರಿದು ಇನ್ನೊಬ್ಬರನ್ನು ನೋಯಿಸಿದಾಗ ಕ್ಷಮಾಗುಣ ಅತಿ ಮುಖ್ಯವಾಗುತ್ತದೆ. ಇದರ ಪ್ರಾಮುಖ್ಯತೆಯನ್ನು ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿರುವ ಯಾರೇ ಆಗಲಿ ಅರಿತಿರುತ್ತಾರೆ. ಯೇಸುವಿನಲ್ಲಿ ವಿಶ್ವಾಸಿಗಳ ಐಕ್ಯತೆಗಾಗಿ ಕ್ಷಮಾಪಣೆಯ ಪ್ರಾಮುಖ್ಯತೆಯನ್ನು ಪೌಲನು ವಾಕ್ಯದಲ್ಲಿ ಬರೆದಿದ್ದಾನೆ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳಿದ ನಂತರ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂದು ಎಚ್ಚರಿಸುತ್ತಾನೆ. ಪ್ರಮುಖವಾಗಿ ಅವರ ಎಲ್ಲ ಸಂಬಂಧಗಳಲ್ಲಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಎಂದು ತಿಳಿಸಿದ್ದಾನೆ. ಪೌಲನ ಸಂದೇಶವನ್ನು ಪಾಲಿಸುವ ಸಂಬಂಧಗಳೆಲ್ಲವೂ ಆಶೀರ್ವಾದ ಹೊಂದಿರುತ್ತವೆ. ಪ್ರೀತಿ ಮತ್ತು ಕ್ಷಮಾಗುಣ ಹೊಂದಿರುವ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ದೇವರು ನಮಗೆ ಸಹಾಯ ನೀಡಲಿ. ಕ್ಷಮಿಸುವುದರಿಂದ ಅಥವಾ ಕ್ಷಮಿಸಲ್ಪಟ್ಟಿರುವುದರಿಂದ ನೀನು ಹೇಗೆ ಶಾಂತಿಯನ್ನು ಅನುಭವಿಸಿರುವೆ? ಕ್ಷಮಾಪಣೆ ಮತ್ತು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವುದರಿಂದ ಸಂಬಂಧಗಳು ಹೇಗೆ ಬಲಗೊಳ್ಳುತ್ತವೆ? ಪ್ರಾರ್ಥನೆ ಮಾಡೋಣ. ಯೇಸುವೇ, ನೀನು ನನ್ನನ್ನು ಕ್ಷಮಿಸಿದಂತೆ ನಾನು ಇತರರನ್ನು ಕ್ಷಮಿಸಲು ಸಹಾಯ ಮಾಡು. ಆಮೇನ್.